ಮೊದಲ ಪ್ರೀತಿ ದೀರ್ಘಕಾಲ ಬಾಳಿಕೆ ಬರುವುದು ಬಹಳ ಕಷ್ಟ. ಹೀಗೆ ಮೊದಲ ಪ್ರೀತಿಯಲ್ಲಿ ಬ್ರೇಕಪ್ ಎದುರಿಸುವ ಸಾಧ್ಯತೆ ಜಾಸ್ತಿ ಇರುವ 5 ರಾಶಿಯವರ ಬಗ್ಗೆ ಇಲ್ಲಿ ತಿಳಿಯೋಣ. ಕಟಕ ರಾಶಿ ಜನರು ತುಂಬಾ ಪ್ರೊಟೆಕ್ಟಿವ್ ಆಗಿರ್ತಾರೆ. ರಿಲೇಶನ್ಶಿಪ್ನಲ್ಲಿ ಸ್ಥಿರತೆಯನ್ನ ಬಯಸ್ತಾರೆ. ಇನ್ನು ತಮ್ಮ ರಿಲೇಶನ್ಶಿಪ್ನಲ್ಲಿ ಇವರು ತಮ್ಮ ಸಂಗಾತಿಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಅಟ್ಯಾಚ್ ಆಗಿರೋದು ಇವರ ಸಂಗಾತಿಗೆ ಅದು ಉಸಿರು ಕಟ್ಟಿದ ವಾತಾವರಣವನ್ನ ಸೃಷ್ಟಿಸುವುದಕ್ಕೆ ಕಾರಣವಾಗಬಹುದು. ಹಾಗೂ ಇದು ನೇರವಾಗಿ ಇಬ್ಬರ ನಡುವೆ ಬ್ರೇಕಪ್ ಆಗೋದಕ್ಕೆ ಕಾರಣವಾಗುತ್ತೆ. ತಮ್ಮ ಜೀವನ ಸಂಗಾತಿ ಖುದ್ದಾಗಿ ತಮಗೆ ಪರ್ಸನಲ್ ಸ್ಪೇಸ್ ಬೇಕು ಎಂಬುದಾಗಿ ಬಯಸ್ತಾರೆ. ಸಂಗಾತಿಯ ಜೊತೆಗೆ ಸಾಮರಸ್ಯವನ್ನ ತುಂಬುವಂತಹ ಆರೋಗ್ಯವಂತ ರಿಲೇಶನ್ಶಿಪ್ ಅನ್ನ ಕರ್ಕ ರಾಶಿಯವರು ಹೊಂದಿರುವುದು ಅಗತ್ಯವಾಗಿರುತ್ತೆ. ಇಲ್ಲವಾದಲ್ಲಿ ಅವರು ತಮ್ಮ ಮೊದಲನೇ ರಿಲೇಶನ್ಶಿಪ್ನಲ್ಲಿ ಬ್ರೇಕಪ್ ಪಡೆದುಕೊಳ್ಳಬೇಕಾದಂತಹ ಸಾಧ್ಯತೆ ಇರುತ್ತೆ. ಮೀನರಾಶಿಯವರ ಸ್ವಭಾವದ ಬಗ್ಗೆ ಹೇಳೋದಾದ್ರೆ, ಸಾಕಷ್ಟು ಸಹಾನುಭೂತಿಯನ್ನು ಹೊಂದಿರುವಂತಹ ಇವರು ಕ್ರಿಯೇಟಿವ್ ಹಾಗೂ ಸೆನ್ಸಿಟಿವ್ ಕೂಡ ಆಗಿರ್ತಾರೆ. ಅದು ಕೂಡ ತಮ್ಮ ರಿಲೇಶನ್ಶಿಪ್ ಹಾಗೂ ಜೀವನ ಸಂಗಾತಿಯ ಬಗ್ಗೆ. ತಮ್ಮ ಜೀವನ ಸಂಗಾತಿಯ ಜೊತೆಗೆ ಭಾವನಾತ್ಮಕವಾಗಿ ಹಿಡಿದುಕೊಳ್ಳಬೇಕು ಎನ್ನುವಂತಹ ಮನೋಭಾವನೆಯನ್ನ ಹೊಂದಿರ್ತಾರೆ. ಆದರೆ ಅದು ಅವರ ಜೀವನ ಸಂಗಾತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ತಮ್ಮ ರಿಲೇಶನ್ಶಿಪ್ನಲ್ಲಿ ಒಂದು ಒಳ್ಳೆಯ ಆರೋಗ್ಯವಂತ ಚೌಕಟ್ಟನ್ನು ನಿರ್ಮಿಸುವುದಕ್ಕೆ ವಿಫಲರಾಗ್ತಾರೆ. ಇದರಿಂದಾಗಿ ಭಾವನಾತ್ಮಕವಾಗಿ ತಮ್ಮ ಜೀವನದಲ್ಲಿ ನಿಜಕ್ಕೂ ತಮಗೆ ಏನು ಬೇಕು ಅನ್ನೋದನ್ನೇ ಮರೆತು ಬಿಡ್ತಾರೆ. ಹೀಗಾಗಿ ತಮ್ಮ ಮೊದಲನೇ ರಿಲೇಶನ್ಶಿಪ್ ಬ್ರೇಕಪ್ ಆಗಬಾರ್ದು ಎನ್ನುವಂತಹ ಆಸಕ್ತಿ ನಿಮ್ಮಲ್ಲಿದ್ರೆ ನೀವು ಪ್ರತಿ ಬಾರಿ ನಿಮ್ಮ ರಿಲೇಶನ್ಶಿಪ್ ಹಾಗೂ ಸಂಗಾತಿಯ ಬಗ್ಗೆ ಯೋಚಿಸುವುದಕ್ಕಿಂತ ನಿಮ್ಮನ್ನು ನೀವು ಯಾವ ರೀತಿಯಲ್ಲಿ ಇನ್ನಷ್ಟು ಉತ್ತಮವಾಗಿಸಿಕೊಳ್ಬಹುದು ಎಂಬುದನ್ನು ತಿಳಿದುಕೊಂಡು ಅದನ್ನು ಕಾರ್ಯರೂಪಕ್ಕೆ ತರುವ ಪ್ರಯತ್ನವನ್ನ ಮಾಡಿ. ಮೇಷರಾಶಿ. ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ ಪ್ರೇತಾತ್ಮ ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಮೇಷರಾಶಿಯವರು ಸಾಕಷ್ಟು ಉಗ್ರವಾಗಿರುವಂತಹ ಅಪ್ರೋಚ್ ಹೊಂದಿರ್ತಾರೆ ಹಾಗೂ ಇವರು ತಮ್ಮ ಸ್ವಾತಂತ್ರ್ಯದ ಜೀವನವನ್ನ ಬದುಕೋದಕ್ಕೆ ಇಷ್ಟಪಡ್ತಾರೆ. ಇವರಲ್ಲಿ ನೀವು ತಾಳ್ಮೆಯನ್ನ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ರಿಲೇಶನ್ಶಿಪ್ನಲ್ಲಿ ಈ ಕೋಪದಿಂದಾಗಿ ಬೇರೆ ನಷ್ಟಗಳನ್ನು ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಮೇಷರಾಶಿಯವರು ತಮ್ಮ ಕೋಪವನ್ನು ಕಡಿಮೆ ಮಾಡಿಕೊಳ್ಳೋದು ಒಳ್ಳೆಯದು. ಹೀಗಾಗಿ ರಿಲೇಶನ್ಶಿಪ್ ಮುಗಿಯುವುದಕ್ಕಿಂತ ಮುಂಚೆ ನೀವು ನಿಮ್ಮ ಕೋಪದ ಮೇಲಿನ ಕಡಿವಾಣವನ್ನು ಕೈನಲ್ಲಿ ಹಿಡಿದುಕೊಂಡು ಕಂಟ್ರೋಲ್ ಮಾಡಿ. ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಮತ್ತೊಮ್ಮೆ ನಿಮ್ಮ ಪ್ರೀತಿಯನ್ನು ಮರುಸ್ಥಾಪಿಸಿಕೊಳ್ಳುವಂತಹ ಕೆಲಸವನ್ನು ಪ್ರಾರ್ಥಿಸಿ. ಇಬ್ಬರು ಕೂಡ ಪರಸ್ಪರ ಪ್ರಾಮಾಣಿಕ ರೀತಿಯಲ್ಲಿ ಮಾತನಾಡುವುದಕ್ಕೆ ಪ್ರಾರಂಭ ಮಾಡಿದರೆ ಖಂಡಿತವಾಗಿ ನಿಮ್ಮ ನಡುವೆ ಇರುವಂತಹ ಪ್ರತಿಯೊಂದು ಸಮಸ್ಯೆಗಳು ದೂರವಾಗುತ್ತೆ. ಧನುರಾಶಿಯವರು ಅನ್ಲಿಮಿಟೆಡ್ ಆಗಿರುವಂತಹ ಉತ್ಸಾಹದ ಗಣಿ. ಕುಟುಂಬಕ್ಕೆ ಖುಷಿ ತರುವಂತಹ ಕೆಲಸ ಕೂಡ ಧನುರಾಶಿಯವರಿಂದಲೇ ಪ್ರಾರಂಭವಾಗುತ್ತೆ. ತಮ್ಮ ಉತ್ಸಾಹದ ಮೂಲಕ ಧನುರಾಶಿಯವರು ಹೊಸ ವಸ್ತುಗಳನ್ನು ತಿಳಿದುಕೊಳ್ಬೇಕು ಹಾಗೂ ನೋಡಬೇಕು ಎನ್ನುವಂತಹ ಆಸೆ ಅವರನ್ನು ಕೆಲವೊಮ್ಮೆ ರಿಲೇಶನ್ಶಿಪ್ನಿಂದ ದೂರ ಹೋಗುವ ಹಾಗೆ ಮಾಡುತ್ತೆ ಅಥವಾ ರಿಲೇಶನ್ಶಿಪ್ನಲ್ಲಿ ಸಂಗಾತಿಯನ್ನು ಕಳೆದುಕೊಳ್ಳುವ ಹಾಗೆ ಮಾಡುತ್ತೆ. ತಮ್ಮ ಸ್ವಾತಂತ್ರ್ಯ ಹಾಗೂ ವಿಜಯ ಅನುಸಾರವಾಗಿ ಜೀವನ ಮಾಡೋಕ್ಕೆ ಹೋದರೆ ಅದು ಕೆಲವೊಮ್ಮೆ ಅವರ ಜೀವನ ಸಂಗಾತಿಯನ್ನ ಅವರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಎನ್ನುವಂತಹ ಭಾವನೆಯನ್ನ ಮೂಡಿಸುವ ಹಾಗೆ ಮಾಡುತ್ತೆ. ಸಾಕಷ್ಟು ಬಾರಿ ಇಂತಹ ಪರಿಸ್ಥಿತಿಗಳಲ್ಲಿ ಜೀವನ ಸಂಗಾತಿಯನ್ನ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಜೀವನದಲ್ಲಿ ನೀಡ್ತಾ ಇಲ್ಲ ಎನ್ನುವಂತಹ ಭಾವನೆ ಮೂಡಿಸುವ ಹಾಗೆ ಮಾಡುತ್ತೆ.